ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ. ನೀವು ಎಲ್ಲೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬಹುದು ಹಾಗೂ ಎಷ್ಟನೇ ತಾರೀಕು ಕೊನೆಯ ದಿನ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಂಡು ಕೊಡ್ತೀವಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಷನ್ಸ್ ಮುಖಾಂತರನೇ ಬರುತ್ತೆ ಅಂತಲೇ ಹೇಳ್ಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳಬಹುದು. ರೇಷನ್ ಕಾರ್ಡ್ ತಿದ್ದುಪಡಿಗೆ ಡಿಸೆಂಬರ್ 8ರಿಂದ ಡಿಸೆಂಬರ್ 18ವರೆಗೂ ಕೂಡ ತಿದ್ದುಪಡಿ ಮಾಡಿಸ್ಕೊಬೋದಾಗಿತ್ತು. ಏನೆಲ್ಲ ತಿದ್ದುಪಡಿ ಮಾಡಿಸ್ಕೊಬೋದಾಗಿತ್ತು ಅಂತಂದರೆ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ ಮಾತ್ರ ತಿದ್ದುಪಡಿ ಮತ್ತು ಹಾಗೂ ನಿಮ್ಮ ರೇಷನ್ ಕಾರ್ಡ್ ಒಂದು ಕಡೆ ತೊಗೊತಿರ್ತಾರೆ. ಈಗ ನೀವು ಬೇರೆ ಕಡೆ ರೇಷನ್ ತಗೊಬೇಕಾಗಿರುತ್ತೆ. ಅಂಥದ್ದು ಮಾತ್ರ ತಿದ್ದುಪಡಿ ಮಾತ್ರ ಬಿಟ್ಟಿದ್ದಾರೆ. ನೀವು ಏನಾರು ಒಂದು ಕಡೆ ಈಗ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ ಅಥವಾ ಊರನ್ನೇ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ, ಅಂಥವ್ರು ಮಾತ್ರ ನಿಮ್ಮ ರೇಷನ್ ಅಂಗಡಿದು ಮಾತ್ರ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಇವಾಗ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದಕ್ಕೆ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ ದಿನಾಂಕವನ್ನು. ನೀವು ತುಂಬ ಈಸಿ ಅಂದರೆ ಕೆಲವು ಕಡೆ ಸರ್ವರ್ಗಳು ಸಿಗ್ತಿಲ್ಲ ಅಂತ ತುಂಬ ಕಂಪ್ಲೇಂಟ್ ಬರ್ತಾಯಿದೆ. ನಾನು ಹೋಗಿ ಖುದ್ದಾಗಿ ಕೇಳ್ಕೊಂಡು ಬಂದಿದ್ದೀನಿ. ಏನಪ್ಪ ಅಂತಂತಂದರೆ ಈಗ ಇಲ್ಲಿ ಬಾಪೂಜಿ ಸೇವಾ ಕೇಂದ್ರ, CSC ಸೆಂಟ್ರ್, ಬೆಂಗಳೂರನ್ನು ಇವಾಗ ಇಂಥ ಕೇಂದ್ರಗಳಲ್ಲಿ ನೀವು ಸೈಬರ್ ಸೆಂಟ್ರ್ಗಳಲ್ಲೂ ಕೂಡ ನೀವು ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನು ಮಾಡಿಸ್ಕೊಬೋದು. ನಿಮಗೆ ತಿದ್ದುಪಡಿ ಮಾಡಿಸ್ಬೇಕಾದ್ರೆ ಕೆಲವೊಮ್ಮೆ ಸರ್ವರ್ ಡೌನ್ಗಳು ಬರ್ತಾಯಿದೆ, ತುಂಬ ಎರರ್ಗಳು ಬರ್ತಾಯಿದೆ. ಯಾಕೆಂತಂದರೆ ಈಗ ತುಂಬ ಜನ ಎಡಿಟ್ ಮಾಡಿಸಿ ಈಗ ತಿದ್ದುಪಡಿ ಮಾಡಿಸ್ತಾ ಇರೋದ್ರಿಂದ ಈಗ ರೇಷನ್ ಕಾರ್ಡಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗ್ತಾಯಿದೆ. ಇದನ್ನು ಬೇಗನೆ ಸಾಲ್ವ್ ಮಾಡ್ತೀವಿ ಅಂತ ಕೂಡ ಮಾಹಿತಿಯನ್ನು ರಾಜ್ಯ ಸರ್ಕಾರದವರು ನೀಡಿದ್ದಾರೆ ಅಂತ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಬರ್ತಾ ಇದೆ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಡಿಸೆಂಬರ್ 31ವರೆಗೂ ಕೂಡ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಮಾಡ್ಕೊಂಡಿರ್ತಾರೆ. ನೀವು ನಿಮ್ಮ ರೇಷನ್ ಕಾರ್ಡಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಅಥವಾ ಹೆಸರು ಬದಲಾವಣೆ ಅಥವಾ ರೇಷನ್ ಅಂಗಡಿ ಕೂಡ ನೀವು ತುಂಬ ಈಸಿಯಾಗಿಯೇ ಬದಲಾಯಿಸ್ಕೊಬೋದಾಗಿರುತ್ತದೆ. ನೀವು ನೀವಿನ್ನು CSC ಸೆಂಟ್ರ್ ಆಗಲಿ ಅಥವಾ ಬಾಪೂಜಿ ಸೇವಾ ಕೇಂದ್ರ, ಬೆಂಗಳೂರನ್ನು ಹಾಗೂ ಇತರ ಸರ್ಕಾರಿ ಇದರಲ್ಲಿ ಸೈಬರ್ ಸೆಂಟ್ರ್ಗಳಲ್ಲಿ ನೀವು ತುಂಬ ಈಸಿಯಾಗಿ ತಿದ್ದುಪಡಿಯನ್ನು ಮಾಡಿಸ್ಕೊಬೋದು. ಯಾವುದೇ ಚಿಂತೆಯ ಅವಶ್ಯಕತೆ ಇಲ್ಲ. ಇನ್ನು ಡಿಸೆಂಬರ್ 31ವರೆಗೂ ಕೂಡ ಟೈಮ್ ಇರುತ್ತೆ. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.